ಏನು ಹೇಳಿದ? ನಾವು ನಿನ್ನೆ ನೋಡಿದೆವು. ತ್ರಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ. ನೀನು ಹೇಳಿದ್ದು ಒಂದು ದೃಷ್ಟಿಯಿಂದ ನಿಜ ಇರಬಹುದು, ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ ನೀನು ಏನು ಹೇಳಿದ್ದು. ಅವಿಪ್ರಲಬ್ಧಂ, ನೀನೇನು ಮೋಸ ಮಾಡಬೇಕು, ವಂಚನೆ ಮಾಡಬೇಕು ಅಂತ ಹೇಳಿದ್ದಲ್ಲ, ನೀನೇನೋ ಖರೇನೆ ಹೇಳಿದಿ, ಅದು ನನಗೆ ಅರ್ಥ ಆಗ್ತಾ ಇಲ್ಲ ನೀನು ಹೇಳಿದ್ದು. ಒಂದು ಸಂಗತಿ ಅದು ಬೇರೆ ಬೇರೆ ನೆಲೆಯಲ್ಲಿ ಅರ್ಥ ಕೊಡುತ್ತೆ. ಹಾಗಾಗಿ ಒಂದು ನೆಲೆಯಲ್ಲಿ ಹೇಳಿದ ಮಾತು ಇನ್ನೊಂದು ನೆಲೆಯಲ್ಲಿ ನಿಂತು ನೋಡಿದಾಗ ಅಸಂಗತವಾಗಿ ಕಾಣುತ್ತೆ. ಅವನು ಹೇಳ್ತಾನೆ, ಭರ್ತೂ ಸಮಯಸ್ಯ ಯದಿ ವೀರಭಾರ. ನನಗೇನು ಪನ್ಲಿಕ್ಕೆ ಹೊತ್ಕೊಂಡು ಭಾಳ ಭಾರ ಹೊತ್ಕೊಂಡಿದ್ಯಾ, ಭಾಳ ಕಷ್ಟಪಡ್ತಾ ಇದೆಯಾ, ಭಾಳ ಒದ್ದಾಡ್ತಾ ಇದೆಯಾ ಅಂತ ಏನೋ ಹೇಳಿದಿ. ನಾನು ಹೊತ್ಕೊಂಡಿದ್ರೆ ಅಲ್ವಾ ಭಾರ ಆಗೋದು. ನಾನು ಏನು ಹೊತ್ಕೊಂಡೇ ಇಲ್ಲ, ಏನನ್ನು ಹೊತ್ಕೊಂಡಿಲ್ಲ, ಮತ್ತು ನನಗೆ ಭಾರ ಆಗೋದು ಹೇಗೆ? ನಾನು ನಿನ್ನೆ ಹೇಳಿದೆ ಎರಡು ನೆಲೆಯಲ್ಲಿ ಈ ಮಾತು. ಇದು ಸ್ವಲ್ಪ ಕ್ಲಿಷ್ಟವಾದ ಫಿಲಾಸಫಿ ಆದ್ದರಿಂದ ಮತ್ತೊಮ್ಮೆ ಮನನ ಮಾಡ್ತಾ ಇದ್ದೇನೆ ನಾನು. ಒಂದು ಏನು ಅಂದರೆ, ಅವನಿಗೆ ದೇಹಾಭಿಮಾನವೇ ಇಲ್ಲ. ಆದ್ದರಿಂದ ಅವನ ದೇಹದಲ್ಲಿ ಪಲ್ಲಕ್ಕಿ ಇದೆ, ಅವನ ಹೆಗಲ ಮೇಲೆ ಇದೆ. ಆದರೆ ಈ ಹೆಗಲು ನನ್ನದು ಅಂತ ಅಭಿಮಾನ ಇಲ್ಲದಿದ್ದಾಗ ಅವನು ಹೊತ್ತುಕೊಂಡಿದ್ದಾನೆ ಅಂತ ಹೇಳುವುದು ಹಾಗೆ. ಅವನು ನಿಮ್ಮ ಹೆಗಲ ಮೇಲೆ ಏನಾದಿದ್ದ ನನ್ನ ಹೆಗಲಲ್ಲಿ ಉಂಟು ನಾನು ಹೇಳ್ತೇನೆ, ಯಾಕೆ ಅದು ನನ್ನ ಹೆಗಲ ಅಲ್ಲ. ಹಾಗೆ ಅವನ ದೇಹದಲ್ಲೂ ಹೆಗಲ, ಯಾಕಂದರೆ ಅವನು ದೇಹಾಭಿಮಾನವನ್ನೇ ತೋರದವ. ಅಂದ ಯಾವಾಗಲೂ ನಮಗೆ ಸುಖ ದುಃಖಗಳು ದೇಹದ ಮೂಲಕ ಆಗುವುದು ದಿಸ್ ಈಸ್ ಮೈ ಬಾಡಿ ಅನ್ನೋ ಫೀಲಿಂಗ್ ಇದ್ದಾಗ, ದಿಸ್ ಈಸ್ ಬಾಡಿ ಅನ್ನೋದರಿಂದ ಅಲ್ಲ. ಯಾಕಂದ್ರೆ ದಟ್ ಈಸ್ ಆಲ್ಸೋ ಬಾಡಿ. ವೆನ್ ಐ ಫೀಲ್ ದಟ್ ದಿಸ್ ಈಸ್ ಮೈ ಬಾಡಿ, ಆಗ ನನಗೆ ಅದು ಸುಖ ದುಃಖ ಕೊಡುತ್ತೆ. ಬರೀ ಬಾಡಿ ಸುಖ ದುಃಖ ಅಲ್ಲ, ನನ್ನ ದೇಹ ಅನ್ನೋ ಎಚ್ಚರ ಇಲ್ಲದೆ ಇದ್ದರೆ ದೇಹದ ಮೂಲಕ ಸುಖ ದುಃಖ ಅನುಸಂಧಾನ ಬರುವುದಿಲ್ಲ. ಹಾಗೆ ನಮ್ಮ ದುಃಖಕ್ಕೆ ಕಾರಣ ನನ್ನ 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 ನಿರಂತರ ನನ್ನ 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 ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಕಾರು, ನನ್ನ ಬಾರು, ಇದೇ ದುಃಖಕ್ಕೆ ಕಾರಣ. ನನ್ನ ಅಂತ ಅನ್ನೋದನ್ನು ನಾವು ಎಷ್ಟು ಕಮ್ಮಿ ಮಾಡ್ತೇವೋ ಅನ್ನೋದು. ಅದಕ್ಕೆ ಅವ್ರ ಕಾರಣ ನಿದ್ರೆಯಲ್ಲಿ ನನ್ನ ಇಲ್ಲ, ದುಃಖವೂ ಇಲ್ಲ. ನಿದ್ರೆಯಲ್ಲಿ ದುಃಖ ಆಗತ್ತೆ ಯಾರಿಗಾದರೂ, ಎಚ್ಚರಾದ ಕೂಡಲೇ ಶುರುವಾಗುತ್ತೆ ತಲೆ ಬಿಸಿ, ದುಃಖ, ಪ್ರಾಬ್ಲಮ್. ನಿದ್ರೆಯಲ್ಲಿ ಏನಿಲ್ಲ, ಆನಂದವಾಗಿರ್ತೇವೆ. ಯಾಕೆಂದರೆ ನನ್ನ ಇಲ್ಲ ಅಲ್ಲಿ, ನನ್ನ ಮನೆ ಗೊತ್ತಿಲ್ಲ, ನನ್ನ ಕೈ ನನ್ನ ಕಾಲು ಅನ್ನೋದೇ ಗೊತ್ತಿಲ್ಲ. ಯಾವಾಗ ನನ್ನ ಇಲ್ಲವೋ ಆವಾಗ ದುಃಖ ಇಲ್ಲ. ನಾನು ಆನಂದಮಯ, ನನ್ನ ಅನ್ನೋದು ದುಃಖಮಯ. ನಾನು ಹೀಗೆ ವಿಭಕ್ತಿ ಯಾವಾಗ ಸೇರಿಸ್ ನನ್ನಿಂದ, ನನಗಾಗಿ, ನನ್ನಲ್ಲಿ, ನನ್ನ ಬಂತು ದುಃಖ. ಆಗ ಇವನಿಗೆ ನನ್ನ ದೇಹ ಅನ್ನೋ ಭಾವೇ ಹೊರಟು ಹೋಗಿದೆ. ಆದ್ದರಿಂದ ಭಾರವನ್ನು ನಾನು ಹೊತ್ತಿಲ್ಲ. ನನಗ್ಯಾಕೆ ಹೇಳ್ತೀಯ ಸುಮ್ಮನೆ? ನಾನು ಭಾರ ಹೊತ್ತಿಲ್ಲ. ಗಂತು ಎಲ್ಲಿ ಸ್ಯಾದೆ ಅಧಿಗಮ್ಯಂ ಅಧ್ವಾ ಏನೋ ಸುದೂರಂ ಏಕಃ ಯೈವಾನ್. ಬಹಳ ದೂರ ಒಬ್ಬನೇ ಹೋಗಿದ್ಯಪ್ಪ ಪಾಪ, ಪರಿಶ್ರಾಂತ, ಬಹು ಪರಿಶ್ರಾಂತ, ಸುದೂರಮೇಕ ಊಹಿವಾನ್. ಬಹಳ ದೂರ ಒಬ್ಬನೇ ನಡ್ಕೊಂಡು ಬಂದ್ಯಾ ಅಂತೆಲ್ಲ ನಂಜಿ ಮಾತಾಡಿದ್ದ. ಎಲ್ಲಿ ನಾನು ನಡೀತಾ ಇಲ್ವಲ್ಲ ಅಂದ. ನೋಡಿ, ಒಂದು ಮಾತು, ಒಂದೇ ಮಾತು ಬೇರೆ ಬೇರೆ ನೆಲೆಯಲ್ಲಿ ನಿಂತಾಗ ಒಬ್ಬನಿಗೆ ಅರ್ಥಶೂನ್ಯ, ಒಬ್ಬನಿಗೆ ಮಹಾರ್ಥಪೂರ್ಣ. ಇವನು ನಾನು ಹೋಗ್ತಾ ಇದ್ದಾನೆ ಬಲಕ್ಕೆ ಹೊತ್ಕೊಂಡು, ನಾನು ನಡೀತಾ ಇಲ್ವಲ್ಲ. ಯಾರು ನಡೀತಾನೋ ಅವನಿಗೆ ಒಂದು ಡೆಸ್ಟಿನೇಷನ್, ಗಮ್ಯ ಇರ್ತದೆ, ಒಂದು ದಾರಿ ಇರ್ತದೆ. ಪಾತ್ ಆ್ಯಂಡ್ ಡೆಸ್ಟಿನೇಷನ್. ಹೋಗ್ಲಿಕ್ಕೆ ದಾರಿ ಇದೆ, ಗುರಿ ಇದೆ. ನನಗೆ ದಾರಿಯೂ ಇಲ್ಲ, ಗುರಿಯೂ ಇಲ್ಲ. ನನಗೆ ಎಲ್ಲಿ ಹೋಗ್ತಾ ಇಲ್ಲ. ಮತ್ತೆ ಯಾವ ಕಾಲು ಹೋಗ್ತಾ ಇದೆ, ಕಾಲು ಹೋಗ್ತಾ ಇದೆ, ಕಾಲು ನಂದಲ್ಲ, ಕಾಲು ನಂದಲ್ಲ, ಕಾಲು ಹೋಗ್ತಾ ಇದೆ ಅಷ್ಟೇ, ನನಗೇನು ಸಂಬಂಧ ಇಲ್ಲ. ಇದರ ಮೂಲಭೂತವಾದ ಅರ್ಥ ಏನು ಅಂದರೆ, ಇದು ಒಂದು ಸ್ಥೂಲವಾಗಿ ದೇಹಾಭಿಮಾನ ತೊರೆದವನು ಯಾರೂ ಈ ಮಾತಾಡ್ಬೋದು. ಆದರೆ ದೇಹ ಅಭಿಮಾನ ಇದ್ದವರಿಗೆ ನಮಗೆ ಈ ಮಾತು ಹುಚ್ಚರ ಮಾತಾಗಿ ಕೇಳಿಸುತ್ತೆ. ಯಾವುದು ಮಹಾರ್ಥಪೂರ್ಣವಾದ ಮಾತು ಅದು ಒಂದು ನೆಲೆಯಲ್ಲಿ ಹುಚ್ಚರ ಉದ್ಗಾರ. ನಾನು ಎಲ್ಲಿಗೆ ಹೋಗ್ತಾ ಇಲ್ಲಪ್ಪ, ನಾನು ಇದ್ದಲ್ಲೇ ಇದ್ದೇನೆ ಅಂದರೆ ಏನು ತಲೆಗೆಟ್ಟಿದ್ದೇನೆ. ಹೋಗ್ತಾ ಇದ್ದಾನೆ, ನಾನು ಹೋಗಿಲ್ಲ ಅಂತಾನೆ. ಹೊತ್ಕೊಂಡಿದ್ದಾನೆ, ನಾನು ಏನು ಹೊತ್ಕೊಂಡಿಲ್ಲ ಅಂತಾನೆ. ಕೃಷ್ಣ ಈ ಮಾತನ್ನು ಹೇಳಿದ್ದ. ಒಂದು ಕ್ರಿಯೆ ಆಗಬೇಕಾಗಿದ್ದರೆ ದೇಹಾಭಿಮಾನ ಇದ್ದಾಗ ಕೂಡ ನಾನು ಮಾಡುತ್ತೇನೆ ಅಂತ ಹೇಳಬಾರದು. ನಾನು ಹೊತ್ಕೊಂಡಿದ್ದೇನೆ, ನಾನು ಮಾತಾಡ್ತೇನೆ, ಇಟ್ಸ್ ರಾಂಗ್ ಅಂತ ಹೇಳ್ತಾನೆ ಕೃಷ್ಣ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ಕಿಯಃ ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ. ಬಹಳ ವಿಚಿತ್ರ ನೋಡಿ. ಈಗ ನಾನು ಮಾತಾಡುತ್ತೇನೆ ಅನ್ನೋದು ಸತ್ಯವೋ ಸುಳ್ಳು? ನೀವೆಲ್ಲ ಸತ್ಯ ಅಂತೀರಿ, ಕೃಷ್ಣ ಸುಳ್ಳು ಅಂತಾನೆ. ಯಾಕೆಂದರೆ ನಾನು ಅಂಡರ್ಲೈನ್ ಇದೆ, ಅಲ್ಲಿ ನೆನಪು ಅನುದಾತ್ತ ಸ್ವರ ಇದೆ. ನಾನು ಅಲ್ಲಿ ಅನುದಾತ್ತ ಇದೆ. ನಾನು ಮಾತಾಡ್ತೇನೆ, ನಾನು ಅಂತ ಅಡಿ ಒತ್ತು ಕೊಡಬೇಕು. ಏನು ನಾನು, ಏನು ಒತ್ತು ಅಂತಾನೆ ಕೃಷ್ಣ. ನೀನು ಮಾತಾಡಬೇಕಾಗಿದ್ದರೆ
ಅಧಿಷ್ಠಾನಂ. ನೀನು ಮಾತಾಡಲಿಕ್ಕೆ ನಿನಗೊಂದು ದೇಹ ಬಾಯಿ ಇದ್ದದ್ರಿಂದಲ್ಲ, ನೀನು ದೇಹ ಇದ್ದದ್ರಿಂದಲ್ಲ ನೀನು ಮಾತಾಡಿದ್ದು. ದೇಹ ನೀನು ತಂದುಕೊಂಡಂತ. ದೇಹದ ಮೇಲೆ ನಿನ್ನ ಒಡೆತನ ಏನಿದೆ? ದೇಹ ಬೇಕು. ಆಮೇಲೆ ಕರ್ಣಂತೆ ಬರ್ತಕ್ಕವಿದ ಮಾತಾಡ್ಬೇಕಾದ್ರೆ ದೇಹ ಮಾತಾಡಿದ್ರೆ ಸಾಕ, ಬಾಯಿ ಬೇಕು, ಯೋಚನೆ ಮಾಡಕ್ಕೆ ಮನಸ್ಸು ಬೇಕು. ಇದನ್ನು ಮನಸ್ಸಿನಿಂದ, ಬಾಯಿನಿಂದ, ಬಾಯಲ್ಲಿ ಮಾತು ಬರಬೇಕು. ಮೂಕಾಗಿ ಹುಟ್ಟಿದ್ರೆ, ಮನಸ್ಸು ಏನೋ ಯೋಚನೆ ಮಾಡದೇ ಇದ್ರೆ ಏನಿಲ್ಲ. ಮಾತಾಡಲಿಕ್ಕೆ ಶುರು ಮಾಡಿದಾಗ ಮೈಂಡ್ ಬ್ಲಾಕ್ ಆಯ್ತು ಅಂತ ತಿಳ್ಕೊಳ್ಳಿ, ಏನು ಮಾಡಬೇಕು? ಏನಿಲ್ಲ, ಇಷ್ಟು ಹೇಳಿ ಸುಮ್ಮನೆ ಕೂತ್ಕೊಳ್ತೇನೆ, ನನ್ನ ಉಪನ್ಯಾಸ ಮುಗಿಸಿ ಕೊಡ್ಬೇಕಷ್ಟೆ. ಹೊಳಿಬೇಕು, ನಮ್ಮ ಕೈಯಲ್ಲಿ ಉಂಟ ಹೊಳಿಸೋದು. ಆ ಹೊಳೆದದ್ದಕ್ಕೆ ತಕ್ಕ ಮಾತು ಬರಬೇಕು ಬಾಯಲ್ಲಿ. ಇಲ್ಲದಿದ್ರೆ ನಾನು ನಿಮಗೆ ನೀವು ಇದು ಮಾಡಿದ್ದಕ್ಕಾಗಿ ನಾನು ನಿಮಗೆ ತುಂಬಾ ಇದಾಗಿದ್ದೇನೆ ಅಷ್ಟೇ. ಏನು ಮಾಡಿ ಬರುತ್ತೆ? ಶಬ್ದ ಹೊಳೆಯೋದಿಲ್ಲ. ಅದಕ್ಕೆ ಬೇಕಾದ ಮಾತು ಬಾಯಿಯಿಂದ ಬರಬೇಕು. ಇದು ಯಾವ್ದು ನಮ್ಮ ಕೈಲಿದೆ ಅಂತಾನೆ ಕೃಷ್ಣ. ನೀನು ಕೂತಿ ಮಾತು ಬಂತ, ನಾನು ಮಾತಾಡ್ತಾ ಹೇಳಿದಿ, ನಿನಗೆ ದೇಹ ಕೊಟ್ಟವನು ಯಾರು? ನಿನಗೆ ಬಾಯಿ ಕೊಟ್ಟವನು ಯಾರು? ಬಾಯಲ್ಲಿ ಮಾತು ಕೊಟ್ಟವನು ಯಾರು? ನಿನಗೆ ಮನಸ್ಸು ಕೊಟ್ಟವನು ಯಾರು? ಮನಸ್ಸಲ್ಲಿ ಥಾಟ್ಸ್ ಕೊಟ್ಟವನು ಯಾರು? ಆ ಥಾಟ್ಸ್ ಅನ್ನು ಬಾಯಿಯ ಮೂಲಕ ಹೇಳುವ ಶಕ್ತಿ ಕೊಟ್ಟವನು ಯಾರು? ಆಮೇಲೆ ವಿವಿಧಾರ್ಥ ಪ್ರತ್ಯಕ್ಷ ಇದೆಲ್ಲ ಸೇರಿ ಅಂದ್ರೆ ಇದೆಲ್ಲ ಆಗ ನೋಡಿ. ಇಷ್ಟೆಲ್ಲ ಆಗಬೇಕು ಅಂದ್ರೆ ಈಗ ನಾನು ಮಾತಾಡೋದಂದ್ರೆ ನನಗೆ ಬಾಯಿ ಇರಬೇಕು, ನನಗೊಂದು ದೇಹ ಇರಬೇಕು, ನನಗೆ ಮನಸ್ಸಿರಬೇಕು. ಅದೆಲ್ಲದನ್ನ ನಾನು ಚಿಂತನೆ ಮಾಡಿ ಹೇಳಬೇಕು ಅಂದ್ರೆ ಅದರಲ್ಲಿ ಒಂದು ಪ್ಲಾಟ್ಫಾರ್ಮ್ ಇರಬೇಕು, ನೀವೆಲ್ಲ ಇರಬೇಕು. ಇದ್ರೆ ಖಾಲಿ ಕುರ್ಚಿಗಳೇ ನೀವು ಇಷ್ಟೆಲ್ಲೂ ನಾನು ಮಾತಾಡೋದ ಕಾರಣ. ಅದೆಲ್ಲ ಬಿಟ್ಟು ನಾನು ಮಾತಾಡೋದು ಅಂತ ಹೇಳಿದ್ರೆ ಅದು ಮೂರ್ಖತನ ಅಂತ ಕೃಷ್ಣ. ಇಡೀ ವರ್ಲ್ಡ್ನ ಒಂದು ಕ್ರಿಯೆ ಹಿಂದೆ, ಇದೆಲ್ಲದ ಹಿಂದೆ ದೈವಂಚೈವಾತ್ರ ಪಂಚಮ ಭಗವಂತ ಇದ್ದಾರೆ. ಇದೆಲ್ಲ ಬಿಟ್ಟು ನಾನು ಅಂತ ಹೇಳಿದ್ರೆ ಅವನು ಪೆದ್ದ, ಅವನು ಶತಮೂರ್ಖ, ಅವನು ಹೀಗೆ ಮಾತಾಡುವ. ಇಷ್ಟು ಒಂದು ಕ್ರಿಯೆ ಹಿಂದೆ ಇಡೀ ವರ್ಲ್ಡಿನ ಇನ್ವಾಲ್ವ್ಮೆಂಟ್ ಇದೆ. ಅದು ಗೊತ್ತಿರಬೇಕು ನಮಗೆ. ನಾನು ಒಬ್ಬ ಏನೂ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ನಾನು ಹೊತ್ತುಕೊಂಡದ್ದು ಅಲ್ಲ. ಮತ್ತೆ ಎಲ್ಲವನ್ನೂ ಭಗವಂತ ಹೊತ್ತುಕೊಂಡಿದ್ದಾನೆ. ನಿನ್ನನ್ನು ಭಗವಂತ ಹೊತ್ತುಕೊಂಡಿದ್ದಾನೆ. ನಿನ್ನನ್ನು ಹೊತ್ತುಕೊಂಡ ಪಲ್ಲಕ್ಕಿಯನ್ನು ಭಗವಂತ ಹೊತ್ತುಕೊಂಡಿದ್ದಾನೆ. ಪಲ್ಲಕ್ಕಿಯನ್ನು ಹೊತ್ತುಕೊಂಡ ನನ್ನನ್ನು ಭಗವಂತ ಹೊತ್ತುಕೊಂಡಿದ್ದಾನೆ. ನನ್ನನ್ನು ಹೊತ್ತುಕೊಂಡ ಭೂಮಿಯನ್ನು ಭಗವಂತ ಹೊತ್ತುಕೊಂಡಿದ್ದಾನೆ. ಭೂಮಿಯಲ್ಲಿದೆ, ಆಕಾಶದಲ್ಲಿ ನಿರಾರಂಭವಾಗಿರುವ. ಹಾಗಾಗಿ ಯಾರು ಹೊತ್ತುಕೊಂಡು ಯಾವುದು ನಿಂತಿದೆ? ಭರ್ತಾ ಸನ್ ಭರಿಯಮಾಣೋ ಬಿಭರ್ತಿ, ಎಲ್ಲವನ್ನೂ ಹೊತ್ತುಕೊಂಡವನು ಅವನು. ಅವನನ್ನು ಹೊರತು ನೀನು ಹೊತ್ತುಕೊಂಡಿದ್ದೀಯಾ ಅಂತ ನನ್ನನ್ನು ಹೇಳ್ತಾ ಇದೆಯಲ್ಲ. ಇದು ಶಾಸ್ತ್ರ ತಿಳಿದವರು ಆಡುವ ಮಾತ ಅಲ್ಲ, ಇದು ಶಾಸ್ತ್ರಿಕರ ಮಾತು ಇದಲ್ಲ. ಆಮೇಲೆ ಮುಂದೆ ಅವನು ಹೇಳ್ತಾನೆ, ನೀನು ನಾತಿ ಭೀವ ನಾತಿ ಸಂಹನನಾಂಗ ಜಡಸಾಜ ಉಪದ್ರತಃ. ಏನು ನೀನು ಪಾಪ ಲಟ್ಟೆ ಸಣಕಲು ದೇಹ ಗಟ್ಟಿಮುಟ್ಟಾಗಿಲ್ಲ, ಮುದುಪು ಬಂತು, ಮುದುಕ ಇದ್ದೀಯಾ ಅಂದ್ರೆ ಯಾವುದಲ್ಲ. ಅವನು ಯುವಕ ಪರಿಹಾಸ್ಯ ಮಾಡಿದ್ರ ಅಂತ ಹೇಳಿದೆ ಅಲ್ವಾ? ಹಾ, ಏನು ಮತ್ತೆ ನಾನು ಲಟ್ಟ ಇದ್ದೇನಾ? ಇಲ್ವಲ್ಲ ಅಂದ ಇವ. ನೀನು ಲಟ್ಟ, ನಿನಗೇನು ದಾಡಿ? ಲಟ್ಟ ಇದ್ದಿ, ಯುವಕ ಇದ್ದಿ, ನಿನಗೇನು ದಾಡಿ ಅಂತ ಆ ಮಾತಿನ ಅರ್ಥ ಅಲ್ವಾ? ಹೌದಾ, ನಾನು ಪುಷ್ಟವಾಗಿದ್ದೇನಾ? ಇಲ್ವಲ್ಲ, ನಾನು ಪುಷ್ಟವಾಗಿಲ್ಲ. ತೀವೇಚಿ ಚಾಯಂ ನಾಸು ನವಿದಾಂ ಪ್ರವಾದ. ನಾನು ಲಟ್ಟಾಗಿದ್ದೇನೆ ಅಂತ ಹೇಳಿದರೆ ತಿಳಿದವರು ಆಡುವ ಮಾತಲ್ಲ. ಯಾಕೆಂದರೆ ನಾವು ಟಾನಿಕ್ ತಗೋತೇವೆ ಪುಷ್ಟಿಯಾಗಬೇಕು ಅಂತ, ಆಮೇಲೆ ವೇ ಮಾಡಿ ನೋಡ್ತೇವೆ, 4 kg ಜಾಸ್ತಿ ಆದ್ನಿ ಅಂತ, 4 kg ಆತ್ಮ ಜಾಸ್ತಿ ಅಂತ. ಆತ್ಮ 4 kg ಮೊದಲು ಅಷ್ಟೇ ಇದ್ದದ್ದು, ಮತ್ತು ಟಾನಿಕ್ ತಗೊಂಡ ಮೇಲೆ ಅಷ್ಟೇ ಇದ್ದದ್ದು. ಜಾಸ್ತಿ ಆದ್ದು ದೇಹದ ಮಾಂಸ, ಫ್ಯಾಟು ಏನು ಜಾಸ್ತಿ ಆಯಿತು, ದೇಹದ ಭಾರ ಜಾಸ್ತಿ. ಅದರಿಂದ ಲಟ್ಟ ಇರುವುದು ನಾನಲ್ಲಪ್ಪ, ಈ ದೇಹ. ಅಂದರೆ ನೀನು ಲಟ್ಟ ಇದೆಯಾ ಅಂತ ನನಗೆ ಹೇಳ್ತೀಯ. ಅದು ತಿಳಿದವರು ಆಡುವ ಮಾತಲ್ಲ ಇದು. ನವಿದಾಂ ಪ್ರವಾದ. ತಿಳಿದವರು ಯಾರು ಹೀಗೆ ಮಾತಾಡೋದು?